ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಬಸ್ಸಾರು ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನು ಪಲ್ಯ, ಯಾವ ಸೊಪ್ಪಿಂದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ತುಂಬ ಒಳ್ಳೆಯದು ಮತ್ತು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಈ ಸೊಪ್ಪು ನೋಡಿದ್ದೀರಾ ಎಲ್ಲಾದರೂ, ಇಲ್ಲ ಮಾಡಿದ್ದೀರಾ, ಇಲ್ಲ ಕೆಲವ್ರು ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದಿದ್ದವ್ರಿಗೆ ನಾನು ಇದು ಸೊಪ್ಪನ್ನ ತೋರಿಸ್ಕೊಡ್ತಾಯಿದ್ದೀನಿ. ಇದು ಕಡ್ಗಣೆ ಸೊಪ್ಪು ಅಂತಲೂ ಅಂತಾರೆ, ಹೊನ್ಗನೆ ಸೊಪ್ಪು ಅಂತಲೂ ಹೇಳ್ತಾರೆ. ಇದು ಈ ಕೆರೆಗಳ ಸೈಡಲ್ಲಿ ಬದಿನಲ್ಲಿ ಬರುತ್ತೆ ಮತ್ತು ಗದ್ದೆಗಳಲ್ಲೆಲ್ಲ ಬರುತ್ತೆ. ಇದು ಬೇಕು ಅಂದರೆ ನೀವು ಇದರಲ್ಲಿ ಬೇರಿರುತ್ತಲ್ಲ, ನೀವು ಬೇಕಾದ್ರೆ ನಿಮ್ಮಲ್ಲಿ ಜಾಗ ಇದ್ದರೆ ನಟ್ಕೊಂಡ್ರೆ ಸಾಕು, ಬರುತ್ತೆ. ಇದು ಮೇ, ಜೂನ್, ಜುಲೈ ತಿಂಗಳಲ್ಲಿ ಮಾತ್ರ ಬರೋ ಸೊಪ್ಪು. ಯಾಕೆ ಅಂದರೆ ಇದು ಮಳೆ ಬರುತ್ತಲ್ಲ ಫಸ್ಟಿಗೆ, ಆ ಟೈಮಲ್ಲಿ ಈ ಸೊಪ್ಪು ಬರುತ್ತೆ. ಬಾಕಿ ಅಂತ ಈ ಸೊಪ್ಪು ಬರೋದಿಲ್ಲ, ಮತ್ತೆ ಹೋಗಿಬಿಡುತ್ತೆ ಈ ಸೊಪ್ಪು. ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಜಾಗ ಇತ್ತು ಅಂದರೆ ಈ ಸೊಪ್ಪನ್ನು ಬೆಳ್ಕೊಳ್ಳಿ. ಇದು ತುಂಬ ಒಳ್ಳೆ ಸೊಪ್ಪು ಫ್ರೆಂಡ್ಸ್. ಇದು ಕಣ್ಣಿಗೆ ಮತ್ತು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇರೋರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಡಾಕ್ಟರ್ಸ್ಗಳು ಸಜೆಷನ್ ಮಾಡ್ತಾರೆ ಈ ಸೊಪ್ಪು ತಿನ್ನಿ ಅಂತ. ಇದಷ್ಟು ಡಾರ್ಕಾಗಿ ತುಂಬ ಇದಾಗಿರುತ್ತೆ ನೋಡಿ. ಈ ಥರ ಬೇರಿರುತ್ತಲ್ಲ, ನೀವು ನಟ್ಕೊಂಡು ನೀವು ಬೆಳ್ಕೊಬೋದು ಬೇಕು ಅಂದರೆ. ಇದು ನಾನಿಲ್ಲಿ ನಮ್ಮ ಅಂಗಡಿಲಿ ಕೂತಿದ್ನಲ್ಲ, ಹಂಗಾಗಿ ಅಂಗಡಿಲೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಇದನ್ನು ನಾನು ಇಲ್ಲೇ ವಿಡಿಯೋ ಮಾಡಿದ್ದೆ ನೋಡಿ. ಈ ಥರ ಈ ಸೊಪ್ಪನ್ನ ನಾನು ಬಿಡಿಸಿ ಈಗ ಕ್ಲೀನ್ ಮಾಡ್ಕೊಂಡು ಮನೆಗೆ ತೊಗೊಂಡು ಬಂದು ಮಾಡ್ತೀನಿ ಪಲ್ಯನ, ರೆಸಿಪಿನ. ಹಾಗಾಗಿ ಇದು ಕ್ಲೀನ್ ಮಾಡೋದು ಏನಿಲ್ಲ, ಸ್ವಲ್ಪ ಬೇರೆಲ್ಲ ತೆಗೆದು ಎಲ್ಲಿ ಎಳೆ ತನಕ ಇರುತ್ತೆ ಅಲ್ಲಿ ತನಕ ಕಟ್ ಮಾಡಿದ್ರೆ ಸಾಕು, ಇದು ಅಷ್ಟೇ. ಜೊತೆಗೆ ಇದು ನಾನು ಅವತ್ತು ಚಪಾತಿಗೆ ನುಗ್ಗೆ ಸೊಪ್ಪು ಹಾಕಿ ನಾನು ಚಪಾತಿ ಮಾಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಮಿಕ್ಕೊಂಡಿತ್ತು. ಅದಕ್ಕೆ ಅದನ್ನು ಹಾಕ್ಬಿಟ್ಟು ಮಾಡೋಣ ಅಂತ ಜೊತೆಗೆ ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ಕಡ್ಡಿ ಎಲ್ಲ ತೆಗೆದುಬಿಟ್ಟು ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಡಾರ್ಕ್ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿ. ಈ ಥರ ಸೊಪ್ಪಿದ್ರೆ ನೀವೊಂದು ಗಿಡನ ನೀವು ತಂದು ಬೇಕಾದರೆ ನರ್ಸರಿಲೆಲ್ಲ ಸಿಗುತ್ತೆ, 10 ರೂಪಾಯಿ ಒಂದ್ರಂಗೆ ಮಾರ್ತಾರೆ. ಒಂದು ಬೇಕಾದ್ರೆ ಬೆಳೆಸ್ಕೋಬೋದು ನೀವು. ಸೊಪ್ಪಿಗೋಸ್ಕರನಾರು ಇದೊಂದು ನುಗ್ಗೆ ಸೊಪ್ಪನ್ನ ಬೆಳೆಸ್ಕೊಂಡು ಪಲ್ಯಗಳು, ಸಾಂಬಾರು ಮತ್ತು ಅದರದ್ದು ಚಟ್ನಿ ಪುಡಿನೂ ಒಂದು ದಿವಸ ರಿಸೆಪ್ಷನ್ ಇದರಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ದಿವಸ ಮಾಡಿ ಹಾಕ್ತೀನಿ. ಆ ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು. ನಾನು ಈ ಪಲ್ಯ ರೆಸಿಪಿ ಮಾಡೋಕ್ಕೆ ನೋಡಿ, ಇದು ಕೆಂಪು ತಡ್ನಿಕಾಳು ಅಂತಾರಲ್ಲ, ಆ ತಡ್ನಿಕಾಳನ್ನು ನೆನೆಸಿಟ್ಟಿದ್ದೆ. ಮತ್ತು ಈ ಸೊಪ್ಪನ್ನು ನೋಡಿ ಕ್ಲೀನ್ ಮಾಡಿ ಎಲ್ಲ ತೊಳೆದಿಟ್ಟಿದ್ದೀನಿ ಈ ಥರ. ಜೊತೆಗೆ ನಾನು ಇದು ಸ್ವಲ್ಪ ಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಯಾವ ಬೇಳೆ ಅಂದರೆ ಅವರೇ ಬೇಳೆ ಅಂತ ಹೇಳ್ತಾರಲ್ಲ, ಈ ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಬೇಳೆಗೆ ತುಂಬ ಟೇಸ್ಟ್ ಆಗುತ್ತೆ ಪಲ್ಯ. ಹಾಗಾಗಿ ನುಗ್ಗೆ ಸೊಪ್ಪಿಗೂ ಒಳ್ಳೆ ಕಾಂಬಿನೇಷನ್ ಇದು ಬೇಳೆ. ಹಂಗಾಗಿ ಈ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಈ ಬೇಳೆ ಮತ್ತು ತಡ್ನಿಕಾಳನ್ನು ಒಂದು ಕುದಿಸ್ಕೊಳಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಸೊಪ್ಪು ಬೇಗ ಹಾಕ್ಬಿಟ್ರೆ ಎಲ್ಲ ಬೆಂದೋಗ್ಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ಕುದ್ದಿದೆ ನೋಡಿ. ಇವಾಗ ನಾನು ನುಗ್ಗೆ ಸೊಪ್ಪನ್ನ ಫಸ್ಟಿಗೆ ಹಾಕ್ತಾಯಿದ್ದೀನಿ. ನಾನು ನುಗ್ಗೆ ಸೊಪ್ಪು ಹಾಕಿ ಆ ಹೊನ್ಗನೆ ಸೊಪ್ಪನ್ನು ನಾನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಇದೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ನೋಡಿ ಎಷ್ಟು ನೀಟಾಗೇ ಇದೆ. ಒಂದು ಸ್ವಲ್ಪ ಮಣ್ಣು ಏನೂ ಇರೋದಿಲ್ಲ. ಇದನ್ನು ಈಗ ನಾನು ಹೆಚ್ಚಿಟ್ಕೊಂಡಿದ್ದೆ, ಈ ಸೊಪ್ಪನ್ನು ಹಾಕ್ತೀನಿ. ಇದು ಬೇಗ ಬೆಂದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು ವಿಷಲ್ ಓಡಿಸಿ, ಆದರೆ ಬೇಗ ತೆಗೆದುಬಿಡಿ. ಯಾಕೆಂದರೆ ಇಲ್ಲಾಂದರೆ ಸೊಪ್ಪೆಲ್ಲ ತುಂಬ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಇಲ್ಲ ಹಾಗೆ ಬೇಯಿಸ್ಕೊಳೋದಿದ್ರೂ ನೀವು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು ಆಲೂಗಡ್ಡೆನ ಆ್ಯಡ್ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಸ್ವಲ್ಪ ಬೀನ್ಸು ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇನ್ನೂ ಹೀರೆಕಾಯಿ, ಜವಳಿಕಾಯಿ ಎಲ್ಲ ಇತ್ತು ಅಂದರೆ ಬೇಕಾದ್ರೆ ಹಾಕ್ಕೋಬೋದು, ಅದು ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಷಲ್ ಕೂಗಕ್ಕಿಡ್ತೀನಿ. ಒಂದು ವಿಷಲ್ ಆದರೆ ಸಾಕು, ಜಾಸ್ತಿ ಎಲ್ಲ ಹಾಕ್ಸ್ಬೇಡಿ. ಮತ್ತು ಬೇಗ ವಿಷಲ್ನ ತೆಗೀರಿ, ಇಲ್ಲಾಂದರೆ ಸೊಪ್ಪು ಮೆತ್ತಗಾಗಿ ಹೋಗ್ಬಿಡುತ್ತೆ. ಆವಾಗ ಅದು ಪಲ್ಯ ಮಾಡಿದಾಗ ಅಷ್ಟು ಚೆನ್ನಾಗಾಗಲ್ಲ. ಈಗ ನೋಡಿ ಒಗ್ಗರಣೆಗೆ ಸ್ವಲ್ಪ ನಾನು ಒಣಮೆಣ್ಸಿನ್ಕಾಯಿ, ಆಮೇಲೆ ಒಂದು ದೊಡ್ಡ ಸೈಜಿಂದು 3 ಈರುಳ್ಳಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ಬಸ್ಸಾರು ಮಾಡ್ತಾಯಿರೋದು ನಾನು. ಅದಕ್ಕೆ ಆ ಕಟ್ಟಿಗೆ
ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಒಂದು ದೊಡ್ಡ ಟೊಮೊಟೊ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಜೀರಿಗೆನ ನಾನು ರುಬ್ಲಿಕ್ಕೆ ಕಾಯಿ ಜೊತೆ ಹಾಕೋತಾ ಇದ್ದೀನಿ ನೋಡಿ. ನೀವು ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ನೀವು ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹಾಕೋಬೋದು. ನಾನು ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಹುಣಸೆಹಣ್ಣು ಜಾಸ್ತಿ ತಿನ್ನಲ್ಲ, ಹಾಗೆ ಕಮ್ಮಿ ಹಾಕೊಂಡು ತಿಂತಿದ್ದೀನಿ ಮಾಡ್ತಾಯಿದ್ದೀನಿ. ಈಗ 2ಕ್ಕೂ ಒಗ್ಗರಣೆಗೆ ಇಟ್ಟಿದ್ದೀನಿ, ಪಲ್ಯಕ್ಕೆ ಸಾಂಬಾರಿಗೂ 2ಕ್ಕೂ ಸಾಸಿವೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಬಸ್ತಿಟ್ಟಿರೋ ಅಂಥ ತರಕಾರಿ ಕೆಳಗಡೆ ಕಟ್ಟಿದೆ. ನಾನಿವಾಗ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಪಲ್ಯಕ್ಕೂ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೆಳ್ಳುಳ್ಳಿನೂ ಪಲ್ಯಕ್ಕೆ ಹಾಕ್ಬೋದು ಜಜ್ಜಿ. ನಾನಿಲ್ಲೇನು ಹಾಕ್ತಾಯಿಲ್ಲ, ನಿಮ್ಮ ಟೇಸ್ಟ್ ಬೇಕು ಅಂದರೆ ಬೇಕಾದ್ರೆ ಹಾಕ್ಕೊಳ್ಳಿ. ಈಗ 2 ಫ್ರೈ ಆಗಲಿ. ನಾನೀಗ ರುಬ್ಬಿಟ್ಟಿದ್ನಲ್ಲ ಅದನ್ನು ಆ ಕಟ್ಟಿಗೆನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಈಗ ಒಗ್ಗರಣೆ ಸ್ವಲ್ಪ ಫ್ರೈ ಆಗ್ತಾಯಿದೆ. ಇದು ಫ್ರೈ ಆಗೋಷ್ಟರೊಳಗೆ ಖಾರ ಮಸಾಲೆ ರೆಡಿ ಮಾಡಿಬಿಡೋಣ. ಇದು ಫ್ರೈ ಆಗಿದೆ. ಈಗ ಕಟ್ಟಿಗೆ ನಾನು ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ. ಯಾಕೆಂದರೆ ನೀರು ಜಾಸ್ತಿ ಆಗಿಬಿಡುತ್ತೆ ನೀರು ಹಾಕಿ ಇದು ಮಾಡೋ ಹೊತ್ತಿಗೆ, ಅದಕ್ಕೆ ನಾನು ಇಲ್ಲಿ ರುಬ್ಬಿಟ್ಟಿದ್ನಲ್ಲ ಅದಕ್ಕೇ ಹಾಕ್ತೀನಿ ನೋಡಿ. ಈ ಕಟ್ಟಿಗೆನೇ ನಾನು ಖಾರ ಎಲ್ಲ ಕೂಡಿಸ್ಕೊಂಡು ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನು ಖಾರ ಪುಡಿ, ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಹುಳಿ ಪುಡಿ ಆ್ಯಡ್ ಮಾಡಿದ್ದೀನಿ. ಅದು ಸ್ಕಿಪ್ ಆಗಿದೆ, ಕುದಿಲಿಕ್ಕೆ ಇಟ್ಟಿದ್ದೀನಿ ಸಾಂಬಾರು. ಇದು ನೋಡಿ ಪಲ್ಯನೂ ರೆಡಿ ಆಯಿತು. ನಿಮಗೆ ಬೇಕು ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ. ಈ ಪಲ್ಯ ಕಾಯಿ ತುರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 1 ಬೌಲಷ್ಟು ಕಾಯಿ ತುರಿ ಹಾಕಿದ್ದೀನಿ ನೋಡಿ. ಈ ಥರ ಪಲ್ಯ ನೋಡಿ ರೆಡಿ ಆಯಿತು. ನಾನು 2 ಟೈಮಿಗೆ ಆಗೋವಷ್ಟು ಪಲ್ಯ ಮಾಡಿದ್ದೀನಿ, ಮಧ್ಯಾಹ್ನ ಮತ್ತು ರಾತ್ರಿಗೆ. ಸಾಂಬಾರು ಅಷ್ಟೇ ನೋಡಿ ಈ ಥರ ಕುದೀತಾ ಇದೆ. ಈಗ ತೋರಿಸ್ತೀನಿ. ಈಗ ಇದಕ್ಕೆ ನಾನು ಅದು ಸ್ಕಿಪ್ ಆಗಿದೆ, 1 ಸ್ಪೂನ್ ಖಾರ ಪುಡಿ, ಧನಿಯಾ ಪುಡಿ ಮತ್ತು ಸಾಂಬಾರು ಪೌಡ್ರು 3 ಹಾಕಬೇಕು. ಮತ್ತು ಇದು ಕುದಿಬೇಕಾದ್ರೆ ಪ್ಲೇಟನ್ನು ಮುಚ್ಚಬೇಡಿ ಫ್ರೆಂಡ್ಸ್, ಯಾಕೆಂದರೆ ಉಕ್ಕೋ ಚಾನ್ಸಸ್ ಇರುತ್ತೆ ಸಾಂಬಾರು. ಆಮೇಲೆ ಉಪ್ಪು ಅಷ್ಟೇ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಬಸ್ತಿರೋದಲ್ಲ ಇದು, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ಸಾಂಬಾರು ಮತ್ತು ಪಲ್ಯ ತುಂಬ ಚೆನ್ನಾಗಾಗಿದೆ. ನಾನು ಇದಕ್ಕೆ 1 ಸ್ಪೂನ್ ತುಪ್ಪದ ಜೊತೆ ಅನ್ನ, ಸಾಂಬಾರು ಮತ್ತು ಪಲ್ಯ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಟಾಟಾ.